ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆಯೇ ಇವತ್ತಿನ ಲಾಗ್ ನಾನು ಯಾಕೋ ತುಂಬ ದಿನ ಅಪ್ಲೋಡ್ ಮಾಡ್ತಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಬೇರೆ ಫೋನ್ ತೊಗೊಂಡ್ಮೇಲೆ ಲಾಗ್ ಮಾಡೋ ಇಂಟ್ರೆಸ್ಟೇ ಹೊಂಟೋಯ್ತು. ಏನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಇಬ್ಬರು ಮಕ್ಕಳು ಕೂಡ ಒಂದೇ ಸಲ ಫೀವರ್ ಬಂದ್ಬಿಟ್ಟಿದೆ. ಹಂಗಾಗಿ ಬೇಜಾರಾಗಿ ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಇದು ಬಂದು ಗುರುವಾರದ ಲಾಗು. ನಾನು ಹೇಳಿದ್ನಲ್ಲ, ಮೊಬೈಲ್ ಚೇಂಜ್ ಮಾಡಿದ್ಮೇಲೆ ಲಾಗ್ ಮಾಡೋಕ್ಕೆ ಮೂಡ್ ಬರ್ತಿಲ್ಲ ಅಂತ. ಹಂಗಾಗಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ ಆಗಿದೆ, ಹಂಗೆ ಸ್ವಲ್ಪ ಬ್ಯಾಂಕ್ ಕೂಡ ಹೋಗಬೇಕಿತ್ತು. ಹಾಗಾಗಿ ಸ್ವಲ್ಪ ಹೋಗಿ ಒಡವೆ ಕೂಡ ರಿನಿವಲ್ ಮಾಡಬೇಕಿತ್ತು. ಇನ್ನು ನೈಟು ನಾನಿದ್ದಾಗ 3:40 ಅಂದರೆ 2 ಗಂಟೆ ನಾನು ಇದ್ದಿದ್ದು. 3:40 3:50 ನಂಗೆ ನಿದ್ದೆ ಬಂತು ಸ್ವಲ್ಪ. ಯಾಕಪ್ಪ ಅಂದರೆ ಬೆಳಗಾನ ನನ್ನ ಮಗನಿಗೆ ಜ್ವರ, ಅವ್ನಿಗೆ ಹುಷಾರಿಲ್ಲ ನೋಡಿ. ಮಲಗಿರೋ ಟೈಮಲ್ಲಿ ಕಾಲ ಮೇಲೆ ಕಾಲು ಬಿಟ್ಟಿಲ್ಲ. ನಮ್ಮಪ್ಪನೂ ಹಾಗೇನೆ ಯಾವಾಗಲೂ ಕಾಲ ಮೇಲೆ ಕಾಲು ಹಾಕೊಂಡೇ ಮಲ್ಕೊಳ್ಳೋದು. ಹಂಗಾಗಿ ಇವನ್ನ ನೋಡಿಕೊಂಡು ಇನ್ನು ನಿಮ್ಗೊಂದು ಐಟಮ್ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಬನ್ನಿ ನೋಡಿ, ಇದು ಗ್ಯಾಸ್ ಲೈಟರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸ್ವಲ್ಪ ತೋರಿಸಿದ್ದೆ. ಇದು ಮೀಶೋದಲ್ಲಿ ಕೂಡ ಸಿಗುತ್ತೆ. ಇದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. 150 ಬೀಳುತ್ತೆ ಅಮೌಂಟು. 150ಇಂದ 250ವರೆಗೂ ಇದೆ. ನಿಮ್ಗೆ ಯಾವ ರೇಂಜಲ್ಲಿ ಬೇಕು ಆ ರೇಂಜಲ್ಲಿ ತೊಗೋಬೋದು. ಇದು ವಿತ್ ಚಾರ್ಜರು ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ಲು. ಯಾಕಪ್ಪ ಅಂದರೆ ಈಗ ಮಕ್ಳ ಕೈಲಿ ಕೊಟ್ಟರು ಕೂಡ ಏನೂ ಆಗಲ್ಲ ಅದು. ಯಾಕಪ್ಪ ಅಂತಂದರೆ ಇದು ಆಫ್ ಆನ್ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ ಇದು ಆಫ್ ಇರ್ತಾ ಆನ್ ಇರುತ್ತೆ ಅಂತ. ಅವ್ರಿಗೆ ಗೊತ್ತಾಗಲ್ಲ, ಸುಮ್ಮನೆ ಪ್ರೆಶ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ನೋಡಿ ತೊಗೊಳ್ಳಿ, ನೀವು ಕೂಡ ಯೂಸ್ ಆಗುತ್ತೆ ಅಡುಗೆ ಮನೇಲಿ ಅಂತ ಹೇಳ್ಬೋದು. ಹಾಗೆಯೇ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬರ್ತಿದೆ ಅಂತ ಅಂದ್ಬಿಟ್ಟು. ಇದು ನೀವು ಕ್ಯಾಂಡ್ಲ್ ಕೂಡ ಹಚ್ಬೋದು, ದೀಪ ಕೂಡ ಹಚ್ಬೋದು, ಎಲ್ಲ ಕೂಡ ಹಚ್ಬೋದು. ತುಂಬಾ ಚೆನ್ನಾಗಿ ಹತ್ಕೊಳ್ಳುತ್ತೆ ಬೇಗ ಕೂಡ. ಇದು ಚಾರ್ಜರ್ ಖಾಲಿ ಆದಾಗ ಲೈಟ್ ಕೂಡ ಅಲ್ಲಿ ಬರುತ್ತೆ, ಅದನ್ನ ನೀವು ಚಾರ್ಜ್ ಹಾಕೋಬೋದು. ಮಾಮೂಲಿ ಈಗ ನೀವು ಚಾರ್ಜರ್ ಪಿನ್ ಇದೆಯಲ್ಲ ಅದಕ್ಕೆ ಕೂಡ ಹಾಕ್ಬೋದು. ಸಿ ಪಿನ್ ಚಾರ್ಜರ್ ಇದೆ, ಬೇರೆ ಯಾವುದು ಕೂಡ ಅಲ್ಲ. ಹಾಗಾಗಿ ತುಂಬಾ ಯೂಸ್ಫುಲ್ಲು. ನೋಡಿಬಿಟ್ಟು ಹುಷಾರಾಗಿ ಮಡಿಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ತಗೊಳ್ಳಿ. ಹಾಗೆಯೇ ನನ್ನ ಮಕ್ಳಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ, ಆದರೆ ನನ್ನ ಮಗ ಬಿಡಲ್ಲ. ಅವನು ಎದ್ದು ಕುತ್ಕೊಂಡು ಓದಬೇಕು ಯಾವಾಗಲೂ ಅಷ್ಟೇ. ಇನ್ನು ಅವ್ನು ಕುತ್ಕೊಂಡು ಓದ್ತಾ ಇದ್ದಾನೆ. ಈಗ ಲೀವ್ ಹಾಕ್ಸಿದ್ನಲ್ಲ, ನಾನು ರಜಾ ಇತ್ತು ಅಂದರೆ ಅವ್ನು ಪಾಪ ಸ್ವಲ್ಪ ಹುಷಾರಿಲ್ಲ, ಹಾಸ್ಪಿಟಲ್ಗೆ ತೋರ್ಸೋಕೆ ಕರ್ಕೊಬರೋಣ ಇಬ್ಬರು ಅಂತ ಅಂದ್ಬಿಟ್ಟು ರಜಾ ಹಾಕ್ಸ್ಬಿಟ್ಟಿದೆ ಇವತ್ತು. ಹಾಗಾಗಿ ಇವನು ಕುತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ಅವ್ರ ಚಿಕ್ಕವನು ಬಿಡಲ್ಲ, ಯಾವಾಗಲೂ ಬುಕ್ ಅರಿಯೋದೇ ಆಗೋಯ್ತದೆ ಅಂದು ಅರ್ಧಿ ಹಾಕೋದೆ. ನಾನು ಅನಿಸ್ಕೊಡೋದು ಅರ್ಧ ಹಾಕೋದು, ಇದೇ ಆಗೋಗಿದೆ ಯಾವಾಗಲೂ. ಹಂಗಾಗಿ ಇಬ್ಬರು ಕೂಡ ಆಟ ಆಡ್ತಾಯಿದ್ದಾರೆ. ಹಾಯ್ ಕೂಡ ಹೇಳ್ತಾ ಇದ್ದಾರೆ ಅವರು ತುಂಬಾ ಖುಷಿಯಾಗಿ. ಅವರಿಬ್ಬರು ಜ್ವರ ಬಂದಿರೋದ್ರಿಂದ ನನಗೆ ಕೆಲಸ ಜಾಸ್ತಿ ಆಗಿದೆ. ಹಾಗೆ ಕೂಡ ರೇಷ್ಮೆ ಕೂಡ ಉಳಾಣಾಗಿದ್ದರಿಂದ ಸ್ವಲ್ಪ ಫ್ರೀ ಅಂತೂ ಇಲ್ಲ. ಹಂಗಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸರಿನಾ. ಇನ್ನು ಟಿಫನ್ ಕೂಡ ರೆಡಿ ಆಗಿತ್ತು, ಇನ್ನು ಊಟ ಮಾಡ್ಕೊಂಡು ಹೊರಡಬೇಕು. ಹಾಗಾಗಿ ನನ್ನ ಪಾಪ ಕೂಡ ಆಟ ಆಡ್ತಾಯಿದ್ರು ಇಬ್ಬರು. ನಮ್ಮ ಮನೆ ಹತ್ರ ಇರೋ ಕೋಳಿಗಳು ತುಂಬಾ ಸೌಂಡ್ ಕೂಡ ಕೊಡ್ತಾಯಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಟ್ಟು ಹೋಗೋಣ, ಈಗ ಗುರುವಾರ ಇತ್ತಲ್ಲ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ದೇವ್ರ ಮನೆ ಕೂಡ ರೆಡಿ ಆಯಿತು. ಇನ್ನು ಪಾಪ ಒಂದು ಮುಖ ತೋರಿಸ್ತಾ ಇದ್ದ. ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿದ್ದು ಹೇಟ್ ಮಾಡ್ಕೊಂಡಿರೋದು, ಮಾರ್ಕ್ ಕೂಡ ಹೋಗಿಲ್ಲ ಇನ್ನೂ ಸ್ವಲ್ಪ. ಹಾಗಾಗಿ ಅದು ಕೂಡ ತೋರಿಸ್ತಾ ಇದೆ. ಅದೊಂದು ಬಾಯಿಲೆ ಹೇಳ್ತಿದ್ದಾರೆ, ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನು ಫೈನಲಿ ನಾನು ಊರಿಗೆ ಹೊರಟೆ. ಎಲ್ಲಿ ಅಂದರೆ ತೂಬಿನಕೆರೆ ಹತ್ರ ಬರ್ತಾಯಿದ್ದೀನಿ ನಾನು. ಯಾಕಪ್ಪ ಅಂದರೆ ತೂಬಿನಕೆರೆಯಲ್ಲಿ ಇರೋದು ನಂದು ಅಕೌಂಟು. ಹಂಗಾಗಿ ಅಲ್ಲಿನ ನೋಡಿದೆ ರಿನಿವಲ್ ಮಾಡಬೇಕು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ನಾನು ಅಲ್ಲಿಗೆ ಹೋಗಿದ್ದು ಅಪ್ಪ, ಯಾಕಾದರೂ ಬ್ಯಾಂಕ್ ಹೋದೆ ಅನ್ನೋಷ್ಟು ಬೇಜಾರಾಗೋಯಿತು. ಯಾಕಪ್ಪ ಅಂತಂದರೆ ತುಂಬಾ ರಶ್ ಕೂಡ ಇತ್ತು. ಆಮೇಲೆ ಅಕೌಂಟ್ ಕೂಡ ಸ್ವಲ್ಪ ಏನೋ ವೇರಿಯೇಷನ್ ಆಗಿಬಿಟ್ಟಿತ್ತು ನಂದು. ಹಂಗಾಗಿ ನಮ್ಮ ಪಾಪು ಬೆಳಗಾನ ನಿದ್ದೆ ಮಾಡಿರಲಿಲ್ಲ, ನಿದ್ದೆ ಕೂಡ ಮಾಡ್ತಿದ್ದ. ನಾನಂತೂ ಈಗ ಅಪ್ಪ ಇದ್ರಲ್ಲ, ಅಪ್ಪ ಅಲ್ಲಿ ಹೋಗಿ ವಿಚಾರಿಸ್ತಾ ಇದ್ರು. ನಾನು ಒಂದು ರೌಂಡ್ ನಿದ್ದೆನೇ ಕೂಡ ಮಾಡಿದೆ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾನು. ಹಂಗಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರು ತುಂಬ ಖುಷಿಯಿಂದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆದರೆ ಕಮೆಂಟ್ ಅಂತ ಮೆಸೇಜ್ ಮಾಡಿ. ನಿದ್ದೆ ಕೂಡ ತುಂಬ ಚೆನ್ನಾಗಾಯಿತು. ಫೈನಲಿ ನಾನು ನೋಡಬೇಕು ಕೂಡ ರಿನಿವಲ್ ಆಯಿತು. ಅದನ್ನ ಮನೆಗೂ ಕೂಡ ತೊಗೊಂಡು ಬಂದೆ. ನೀವು ನೋಡ್ಬೋದು, ಇದೇನೆ ನನ್ನ ನೆಕ್ಲೆಸ್ಸು. ಇದು ಅಪ್ಪ ಅಮ್ಮ ಮಾಡಿಸಿರೋದು ನನ್ನ ಮದುವೆಯಲ್ಲಿ. ಏನೋ ಮದುವೆಗೆ ಮುಂಚೆನೇ ಮಾಡಿಸಿದ್ದಾರೆ, ಹಾಕಿರಲಿಲ್ಲ ನಾನು ಒಂದು ಸಲನೂ. ಇದು ಆಲ್ಮೋಸ್ಟು ನಾನು 1 ಇಯರ್ ಕೂಡ ಯೂಸ್ ಮಾಡಿಲ್ಲ ಸರಿಯಾಗಿ. ನನ್ನ ಗಂಡನ್ನ ಒಗ್ಗರಣೆ ಕರ್ಬೇವಿನ ಸೊಪ್ಪು ಕಿತ್ಕೊಬ ಅಂದರೆ ತಂದಿದ್ದನ್ನು ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ಇಷ್ಟು ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಅನಿಸುತ್ತೆ ನಮ್ಮ ಯಜಮಾನ್ರಿಗೆ. ಹಂಗಾಗಿ ತಗೊಬಂದಿದ್ದಾರೆ ಇಷ್ಟು ಕೂಡ. ಇದನ್ನೇನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೋಸ್ಕರ ತುಂಬ ಜನ ಕೇಳೋಕ್ಕೆ ಅದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟಿದ್ದಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತಂದು. ಹಂಗಾಗಿ ಈಗ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಫುಲ್ ಎಲ್ಲ ಊರ್ಬಿಟ್ಟು ಒಂದು ಇದಕ್ಕೆ ಹಾಕಿ ಎತ್ತಿಡೋಣ, ನೋಡೋಣ. ಬಿಸಿಲಲ್ಲಿ ಸ್ವಲ್ಪ ಒಣಗಿಸೋಣ. ಬಿಸಿಲು ಬೇರೆ ಇಲ್ಲ, ವೆದರು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆದರೂ ಪರವಾಗಿಲ್ಲ, ಲೈಟಾಗಿ ಹಾಕೋಣ. ಈ ನಾಯಿ ಸೌಂಡ್ ಅಂತೂ ತಡೆಯೋಕ್ಕಾಗ್ತಿಲ್ಲ ನನಗಂತೂ. ಯಾಕೋ 4 ದಿನದಿಂದ ನೈಟ್ ಟೈಮು ಡೇ 2 ಟೈಮು ಬೊಗಳಕ್ಕೆ ಸ್ಟಾರ್ಟ್ ಆದೋ ನಿಲ್ಲಿಸೇ ಇಲ್ಲ. ಬನ್ನಿ ಇದೆಲ್ಲ ಸ್ವಲ್ಪ ಊರೋಣ. ಈಗ ಮೀಶೋದಲ್ಲಿ ನಾನು ಇವತ್ತು ರಿಂಗ್ ಫುಲ್ ಲೈಟ್ ಕೂಡ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂತು. ತೋರಿಸೋಣ ಅಂತ ಅಂದ್ಕೊಂಡೆ, ತುಂಬ ದಿನ ಆಯಿತು ತೋರ್ಸೋಕ್ಕಾಗಲಿಲ್ಲ, ಸಾರಿ.
ನಾನು ಇದೆರಡನ್ನೂ ಕೂಡ ಸಪ್ರೇಟ್ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಜೊತೆಲಿ ತಗೊಂಡಿಲ್ಲ. ಜೊತೆಲಿ ಯಾಕೆ ತಗೊಳ್ಳಿಲ್ಲ ಅಂತಂದರೆ ತುಂಬ ಜನ ಕೇಳಿದ್ದಕ್ಕೆ ಏನಂದರು, ಎರಡು ಒಟ್ಟಿಗೆ ಬಂದರೆ ಚೆನ್ನಾಗಿ ಬರಲ್ಲ, ಅದು ಸ್ವಲ್ಪ ಇದು ಬರುತ್ತೆ ಅಂತ ಅಂದರು. ಅದಕ್ಕೋಸ್ಕರ ನಾನು ಈ ಥರ ತಗೊಂಡೆ. ನಾನು ಎರಡನ್ನೂ ಸಪ್ರೇಟ್ ತೊಗೊಂಡೆ. ಇದು ಇಲ್ಲಿ ಹಾಕೋಬೋದು ನೀವು, ಈ ಥರ ಫುಲ್ ಟೈಟ್ ಮಾಡ್ಕೊಂಡು ಹಾಕೋಬೋದು. ನಾನು ಟೈಟ್ ಮಾಡಿಲ್ಲ, ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿದೆ ಮಾತ್ರ, ಖುಷಿ ಕೂಡ ಆಯಿತು ನನಗೆ. ಸುಮಂತ್ ಅವ್ರು ಕೂಡ ಪರವಾಗಿಲ್ಲ ಚೆನ್ನಾಗಿ ತೊಗೊಂಡಿದ್ಯಾ ಅಂತ ಅಂತಿದ್ರು. ಇದೆಷ್ಟುದೇ ಬರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮಗೆ, ನೋಡ್ಬೋದು ನೀವು. ನಾನು ಓಪನ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇಲ್ಲಿದೆ ನೋಡಿ, ಇದು ಸ್ಕ್ರೂ ಕೊಟ್ಟಿದ್ದಾರೆ, ಇದು ಲೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಬರಬೇಕಲ್ಲ ಇದು ಅಗಲ ಆಗೋಕ್ಕೆ, ಅದಕ್ಕೋಸ್ಕರ ಅದು ಆ ಥರ ಕೊಟ್ಟಿದ್ದಾರೆ. ನೀವು ಲೂಸ್ ಮಾಡ್ಕೊಂಡ್ಮೇಲೆ ಇದೆಯಲ್ಲ ಇದು ಲಗ್ಗಿಸ್ಕೊಳ್ಳೋಕ್ಕೆ ಇಷ್ಟು ಬರುತ್ತೆ. ಮತ್ತು ಇದನ್ನು ಟೈಟ್ ಮಾಡ್ಕೊಬೇಕು. ಇದು ಒಂದು ಸ್ಟೆಪ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇಲ್ಲೂ ಇದೆ ಕೊಡಿ, ಇದನ್ನು ಕೂಡ ಟೈಟ್ ಮಾಡಿ. ಫೈನಲಿ ನೀವು ನೋಡ್ಬೋದು, ಇಷ್ಟು ಎತ್ತರ ಇದೆ ನಮ್ಮ ಕಬೋರ್ಡ್. ನೋಡಿ ಇಲ್ಲಿ ಗಂಟಿದೆ ವಾರ್ಡ್ರೋಬ್, ಅಲ್ಲಿಗೋಸ್ಕರ ನೀನು ಸ್ವಲ್ಪ ಅಷ್ಟೇ ಇಷ್ಟುದ ಬರುತ್ತೆ. ಇದು ಫೈನಲಿ ನಾನು ತೊಗೊಂಡಿರೋದು ತುಂಬಾ ಚೆನ್ನಾಗಿದೆ ಮಾತ್ರ. ಇದು ಬೇಕಾದ್ರೆ ಡೆಕೋರೇಷನ್ಗೂ ಕೂಡ ಯೂಸ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಇದು ಇದೆಯಲ್ಲ, ಇದು ಕಳೆದುಬಿಟ್ರೆ ಆಗುತ್ತೆ ಇದು. ಸರಿ, ನೈಟ್ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು. ಲೈಟಿಂಗ್ಸ್ ಕೂಡ ನಿಮ್ಗೆ ತೋರಿಸಿಲ್ಲಲ್ಲ, ತೋರಿಸ್ತೀನಿ ಬನ್ನಿ, ನೋಡೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಈಗ ಇಲ್ಲೊಂದು ಇದೆ ನೋಡಿ ಸ್ವಿಚ್ಚು, ಇಲ್ಲಿ ನಾನು ಪ್ಲಗ್ ತೆಗೆದ್ಬಿಡ್ತೀನಿ. ಒಂದು ನಿಮಿಷ, ಚಾರ್ಜರ್ ಪಿಂದು ಇದನ್ನ ತೆಗೆದುಬಿಟ್ಟು ಇಲ್ಲಿಗೆ ಹಾಕಿದ್ರೆ ಅದು ಆನ್ ಆಗುತ್ತೆ. ಈಗ ಆಲ್ಮೋಸ್ಟ್ ಇದು ಆನ್ ಆಯಿತು. ಇಲ್ಲಿ ಫೋನ್ ಇದು ನೋಡಿ, ನೀವು ಯಾವ ಥರ ಡೈರೆಕ್ಟ್ ಆಡಿಸ್ಕೋಬೋದು. ಚೆನ್ನಾಗಿದೆ ಮಾತ್ರ, ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಖುಷಿ ಕೂಡ ಆಗ್ತಿತ್ತು ನೋಡಿಬಿಟ್ಟು, ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಯಾವ ಥರ ಬೇಕು ಕಲರ್ಸ್ ಅಂತ ಅಂದ್ಬಿಟ್ಟು. ಇದು ಆಫ್, ಇಲ್ಲಿದೆ ನೋಡಿ, ಇದು ಆಫು ಆನು ಎರಡೂ ಇದೆ. ನಮಗೆ ಬೇಕು ಅಂದರೆ ಬೇರೆ ಥರ ಕೂಡ ಹಾಕೋಬೋದು, ಸರಿನಾ. ಆಫ್ ಆನ್ ಬಟನ್ ಕೂಡ ಇದೆ. ಇದು ಕಮ್ಮಿ ವೋಲ್ಟೇಜು, ಜಾಸ್ತಿ ಪವರ್ ಬೇಕು ಅನ್ನೋದು, ಆ ಥರ ಈ ಥರ ಎಲ್ಲ ಇದೆ. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ತಗೋಬೋದು. ತುಂಬಾ ಚೆನ್ನಾಗಿದೆ. ಅದು ನುಣ್ಕೊಂಬಿಟ್ಟಿದೆಯಲ್ಲ, ಅದಕ್ಕೆ ಸ್ವಲ್ಪ ಅದು ಡ್ಯಾನ್ಸ್ ಆಡ್ತಾಯಿದೆ ಅದು. ನೀವು ನೋಡ್ಬೋದು. ಈಗ ಕಲರ್ಸ್ ಕೂಡ ಚೇಂಜ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಕೂಡ ಸಿಗುತ್ತೆ. ವೈಟು, ಸ್ವಲ್ಪ ಇದು ಡಾರ್ಕು. ನಾನು ಬಟನ್ ಯಾವ ಥರ ಪ್ರೆಸ್ ಮಾಡ್ತಾಯಿದ್ದೀನಿ ಆ ಥರ ಆಡ್ತಾಯಿದೆ ಇದು, ನೀವೇನು ಅನ್ಕೋಬೇಡಿ. ಈ ಥರ ತೊಗೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಬರುತ್ತೆ ಕಲರ್ಸ್ ಅಂತ ನೀವು ನೋಡ್ಬೋದು, ತೋರಿಸ್ತಾ ಇದ್ದೀನಿ ನಾನು. ಆ ಫೋನ್ ಎಲ್ಲ ಸೇರ್ಸ್ ಮಾಡ್ತಾ ಇರೋದಕ್ಕೆ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಬಿಟ್ಟು. ನೀವು ತೊಗೊಳ್ಳಿ ಅಂತ ಹೇಳ್ತೀನಿ, ತೊಗೊಳ್ಳಿ, ಯೂಸ್ಫುಲ್ ಇದೆ, ತುಂಬಾ ಖುಷಿ ಕೂಡ ಆಗುತ್ತೆ ಅಂತ ಹೇಳ್ತೀನಿ ನಾನು. ನೀವು ನೋಡ್ಬೋದು ಬೇಕಾದ್ರೆ ಯಾವ ಥರ ಬರುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು. ಇದು ವೈಟು, ಅದು ಬಿಟ್ಟರೆ ಇದೊಂಥರ ಕಲರ್, ಲೈಟ್ ಕಲರು, ಇದೊಂಥರ ಕಲರು, ಇದೊಂಥರ ಕಲರ್. ನೋಡಿ 3 ಕಲರ್ ಬರುತ್ತೆ. ಅದು ಸ್ವಲ್ಪ ಜಾಸ್ತಿ ಡಾರ್ಕು, ಇದೆಲ್ಲ ಮಾಡ್ಕೋಬೋದು ನೀವು. ತುಂಬಾ ಚೆನ್ನಾಗಿದೆ, ಯೂಸ್ಫುಲ್ ಅಂತ ಹೇಳ್ತೀನಿ ನಾನು. ಯಾರೇ ವ್ಲಾಗ್ ಮಾಡೋರಾಗ್ಬೋದು, ಶಾರ್ಟ್ಸು, ರೀಲ್ಸು, ಎನಿವನ್ ನೀವು ಯಾವ್ದು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿದೆ. ನೋಡಿಕೊಂಡು ತೊಗೊಳ್ಳಿ. ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ಲಿಂಕ್ನ ಹಾಕ್ತೀನಿ ಅಂತ ಹೇಳ್ತೀನಿ. ನೋಡಿ ನಾನು ಬಿಚ್ಚುತ್ತಾ ಇದ್ದೀನಿ, ಯಾಕಪ್ಪ ಅಂದರೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ತುಂಬ ಟಾರ್ಚರ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬಿಚ್ಚಿಟ್ಟು ಕೊಡ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಕಲರ್ ಕಾಣುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರು ನೀವು ವಿಡಿಯೋ ಮಾಡೋಕ್ಕೆ. ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ವೈಟ್ ಕೂಡ ಕಾಣ್ತೀವಿ, ಸ್ವಲ್ಪ ಕಲರ್ ಕಮ್ಮಿ ಇದ್ರೂ ನೋಡ್ಬಿಟ್ಟು ತೊಗೊಳ್ಳಿ.